ಕರ್ತನಿಗೆ ಸುದ್ದಿಗಳು. ನಿಮ್ಮೆಲ್ಲರಿಗೆ ಸುದ್ದಿಗಳು. ಚೆನ್ನಾಗಿದ್ದೀರಪ್ಪ? ಜ್ಞಾನೋಕ್ತಿಗಳು 20:22 ವಚನ. ಕೇಡಿಗೆ ಮೈಯುತ್ತಿರುವೆನು ಅನ್ನಬೇಡ, ಯೆಹೋವನು ನಿರೀಕ್ಷಿಸಿಕೊಂಡಿರು, ಆತನೇ ನಿನ್ನನ್ನು ಉದ್ಧರಿಸುವೆನು. ಕೇಡಿಗೆ ಕೆಲಸ ಮಾಡ್ತೀನಿ, ಕೆಟ್ಟ ಕೆಲಸ ಮಾಡ್ತೀನಿ, ಏನು ಮಾಡ್ತೀಯ ನಿನಗೆ ಗೊತ್ತು. ಆದರೆ ಕೇಡಿನ ಬಂಧಕಗಳು ನಿನ್ನನ್ನು ಸಿಕ್ಕಾಕೊಂಡಾಗ, ಬೇಡಿಗಳು ನಿನ್ನ ಹಾಕಿದಾಗ, ನಿನ್ನ ಅಲ್ಲಿಂದ ಮುಂದಕ್ಕೆ ಹೋಗೋಕ್ಕೆ ಆಗೋದಿಲ್ಲ. ಎಷ್ಟೋ ಚೆನ್ನಾಗಿ ಬೆಳೆಸಿದ್ದಾರೆ ನಿಮ್ಮ ತಂದೆ ತಾಯಿ, ನೀನು ಯಾಕೆ ಅಂತ ಕೆಲಸ ಮಾಡ್ತೀಯ? ಆದರೆ ನೀನು ಮಾಡಬೇಕು ಅಂತ ನಿನ್ನ ಹತ್ರ ಇಲ್ಲ. ನಿನಗೆ ಬಂಧಕಗಳು, ಕಟ್ಟುಗಳಿಂದ ನೀನು ಕಟ್ಟಲ್ಪಟ್ಟಿದೀಯ. ನೀನು ಕಟ್ಟಲ್ಪಟ್ಟಿರುವ ಕಟ್ಟುಗಳು, ಬಂಧಕಗಳು ಬಿಚ್ಚಬೇಕಂದ್ರೆ ನಂತರ ಆಗಲ್ಲ. ಯೇಸು ಕ್ರಿಸ್ತನ ಕಡೆಗೆ ನೋಡು, ಬಿಡುಗಡೆ ನಿನಗೆ ಸಿಗುವುದು. ಕೇಡಿಗೆ ಮೈಯೆತ್ತಿರಿಸುವನು ಅನ್ನಬೇಡ, ಕೆಟ್ಟ ಕೆಲಸಗಳು ಮಾಡಬೇಡ. ಯೇಸು ಕ್ರಿಸ್ತನ ಕಡೆಗೆ ನೋಡು, ಇಂದಿನ ದಿವಸ ನಿನ್ನನ್ನು ಬಿಡುಗಡೆ ಮಾಡ್ತಾನೆ, ಬಿಡುಗಡೆ ಬಿಡಿಸುತ್ತಾನೆ. ಯೆಹೋವನು ನಿರೀಕ್ಷಿಸಿಕೊಂಡಿರು. ಯೇಸು ಕ್ರಿಸ್ತನನ್ನು ನಿರೀಕ್ಷಿಸಿಕೊಂಡಿದ್ರೆ ನಮ್ಮ ದೇವರಿದ್ದಾನೆ. ಸತ್ಯವನ್ನು ನುಡಿಬೇಕು, ಎಲ್ಲರಿಗೆ ಒಳ್ಳೇದು ಮಾಡಬೇಕು. ನಮ್ಮ ಕೈಲಿ ಆಗದಷ್ಟು ಒಳ್ಳೇದು ಮಾಡೋಣ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟೇ ನಾವು ಇತರರಿಗೆ ಸಹಾಯ ಮಾಡೋಣ. ನಿನ್ನ ಹಾಗೆ ನಿನ್ನ ನೆರೆಯವರನ್ನು ನೀನು ಹೆಂಗೆ ಪ್ರೀತಿಸ್ತೀಯೋ ನಿನ್ನನ್ನು ಹಾಗೆ ನಿನ್ನ ನೆರೆಯವರನ್ನು ನೋಡಬೇಕಂತ ಆಜ್ಞೆಯಲ್ಲಿ ಒಂದು ಆಜ್ಞೆ ಇದೆ. ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬಲದಿಂದ ಯೇಸು ಕ್ರಿಸ್ತನನ್ನು ಆರಾಧಿಸಬೇಕು ಅಂತ ಇನ್ನೊಂದು ಆಜ್ಞೆ ಇದೆ. ಎರಡೇ ಆಜ್ಞೆ ಮಾಡಿದ್ದಾನೆ. ಮೋಶೆಗೆ ಕೊಟ್ಟ ಧರ್ಮಶಾಸ್ತ್ರದಲ್ಲಿ 10 ಆಜ್ಞೆಗಳಾಗಿದ್ರೆ ನಿನಗೆ ಕೊಟ್ಟಿರುವುದು ಎರಡೇ ಆಜ್ಞೆ. ನಿನ್ನಾಗಿ ನಿನ್ನ ನೆರೆಯವರನ್ನ ನೋಡ್ಕೋ, ಕೆಟ್ಟ ಕೆಲಸ ಮಾಡಬೇಡ, ಕೆಟ್ಟ ಚಾಳಿಗೆ ಹೋಗಬೇಡ. ಡ್ರಗ್ಸ್, ವ್ಯಸನಗಳಿಂದಲ್ಲ ಯೇಸು ಕ್ರಿಸ್ತನು ಸಿಲುಬೆ ಹಾಕಿಸಿಕೊಂಡಿದ್ದು. ನಿನ್ನ ಪಾಪಗಳನ್ನು ಬಯಸುವುದಕ್ಕೆಲ್ಲ ಯೇಸು ಕ್ರಿಸ್ತನು ಸಿಲುಬೆ ಹಾಕಿಸಿಕೊಂಡಿದ್ದು. ನಿರೀಕ್ಷಣೆ ಇರಬೇಕು ನಿನಗೆ, ನನ್ನ ದೇವರಿದ್ದಾನೆ, ನಾನು ಸತ್ಯವಾಗಿ ಜೀವಿಸಬೇಕು, ಸತ್ಯವಾಗಿ ನುಡಿಬೇಕು, ಸತ್ಯವಾಗಿ ನಡಿಬೇಕು ಅಂತಂದು ನಿನಗೆ ನಿನ್ನ ಹೃದಯದಲ್ಲಿ ಇರಬೇಕು. ಎಫೆಸಿ ಬರೆದ ಪತ್ರಿಕೆ 6ನೇ ಅಧ್ಯಾಯ 17ನೇ ವಚನ. ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನ ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯುವುದು. ಪವಿತ್ರಾತ್ಮನ ಪ್ರೇರಿತರಾಗಿರಿ. ಪವಿತ್ರಾತ್ಮನ ಪ್ರೇರೇಪಿತರಾಗಿದ್ದರೆ ದೇವರು ಹೇಳಿದ್ದ ಕೆಲಸ ಮಾಡ್ತೀಯ. ಏನು ಹೇಳಿದ್ದಾನೆ ದೇವರು? ರಕ್ಷಣೆ ಎಂಬ ಶಿರಸ್ತ್ರಾಣ. ರಕ್ಷಣೆ ಎಂಬ ಶಿರಸ್ತ್ರಾಣ. ರಕ್ಷಣೆಯನ್ನು ನೀನು ಹೊಂದಿದಾಗ ಕವಚವನ್ನು, ನಿನಗೆ ಯುದ್ಧ ಕವಚ. ಕೆಟ್ಟ ಕೆಲಸ ಮಾಡಬೇಡ ಅಂತ ಹೇಳ್ತಿದ್ದು ಸುಲಭ ಅಲ್ಲ. ಕೆಟ್ಟ ಕೆಲಸ ಮಾಡಬಾರ್ದು ಅಂದರೆ, ವ್ಯಸನಗಳಿಗೆ ಹೋಗಬಾರ್ದು ಅಂದರೆ, ಆ ಗುಟ್ಕಾ ತಿನ್ನಬಾರ್ದು ಅಂದರೆ, ಎಲ್ಲ ಕೆಟ್ಟ ಚಾಳಿಗಳು, ಕೆಟ್ಟ ಸಹವಾಸ ಇವೆಲ್ಲ ಮಾಡಬಾರ್ದು ಅಂದರೆ ರಕ್ಷಣೆ ಎಂಬ ಕವಚವನ್ನು ಹಾಕೋಬೇಕಂತೆ. ದೇವರು ಕೊಡುವ ಶಿರಸ್ತ್ರಾಣವನ್ನು ಹಾಕಬೇಕಂತೆ. ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯ ಎಂಬ ಕತ್ತಿಯನ್ನು, ದೇವರ ವಾಕ್ಯವು ಹೃದಯದಲ್ಲಿರಬೇಕು. ನಿನ್ನ ಹೃದಯದಲ್ಲಿ ದೇವರ ವಾಕ್ಯವಿದ್ರೆ ಪಾಪ, ದುರಾಶೆ ಎಲ್ಲ ಹೋಗ್ಬಿಡುತ್ತೆ. ಪವಿತ್ರಾತ್ಮನ ಪ್ರೇರೇಪಿತರಾಗಿರ್ರಿ. ಕಳ್ಳ ಕದ್ದುವುದಕ್ಕೂ, ಕಚ್ಚುವುದಕ್ಕೂ, ಕೊಯ್ಯುವುದಕ್ಕೂ ಬರ್ತಾನೆ. ನಿಮ್ಮ ಶತ್ರು ಏನು ಮಾಡ್ತಾನೆ? ನಿಮ್ಮ ಹೃದಯದಲ್ಲಿದ್ದೆಲ್ಲ ನೀವು ಪಾಪಕ್ಕೆ ದಾಸರಾಗಿದ್ದರೆ
ಪಾಪ ಕೆಲಸ ಮಾಡಿಸ್ತಾನೆ. ನೀತಿಗೆ ದಾಸರಾಗಿದ್ದರೆ ನೀವು ದೇವರನ್ನು ಆರಾಧಿಸ್ತೀರಾ, ದೇವರನ್ನು ಸ್ತುತಿಸ್ತೀರಾ, ದೇವರನ್ನು ಮಹಿಮೆಪಡಿಸ್ತೀರಾ. ಪವಿತ್ರಾತ್ಮನ ಪ್ರೇರೇಪಿತರಾಗಿರ್ರಿ. ಕತ್ತಿಯನ್ನು ಹಿಡಿದು ಪವಿತ್ರಾತ್ಮನ ಪ್ರೇರೇಪಿದ್ರೆ ಕಳ್ಳ ಕತ್ತುವುದಕ್ಕೂ ಕೊಚ್ಚುವುದಕ್ಕೂ ಕೊಯ್ಯುವುದಕ್ಕೂ ಬಂದಾಗ ನೀವು ಬಿಡುಗಡೆ ಹೊಂತೀರ. ಏಕೆಂದ್ರೆ ನಿಮ್ಮ ಹತ್ರ ಹೃದಯದಲ್ಲಿ ವಾಕ್ಯವಿರುತ್ತೆ. ಆ ವಾಕ್ಯವು ಬಲಗೊಳಿಸುತ್ತೆ, ಸಿದ್ಧಪಡಿಸುತ್ತೆ, ಸ್ಥಿರಪಡಿಸುತ್ತೆ. ನೋಡ್ರಿ, ಲೋಕಸುವಾರ್ತ 10ನೇ ಅಧ್ಯಾಯ 19ನೇ ವಚನದಲ್ಲಿ ಸೈತಾನನು ಸಿಡಿಲಿನಂತೆ ಬೀಳುವುದನ್ನು ಕಂಡನು. ಆಕಾಶದಿಂದ ಅವುಗಳು, ಚೋಳುಗಳು, ವೈರಿಗಳು ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆಂದು ಯಾವುದು ನಿಮಗೆ ಕೇಡು ಮಾಡುವುದಿಲ್ಲ. ಸಿಡಿಲಿನಂತೆ ಸೈತಾನನು ಆಕಾಶದಿಂದ ಬಿದ್ದಿದ್ದಾನೆ ನಿಮ್ಮ ಕೇಡು ಮಾಡೋಕೆ. ನಿಮ್ಮ ಹೃದಯದಲ್ಲಿ ಚುಚ್ಚಿಕೊಂಡು ನೀವು ನಿಮ್ಮ ಆಶೆ ಎಂತ ಇದ್ದಾದರೂ ಅದನ್ನು ನೆರವೇರಿಸುವುದಕ್ಕೆ ಸಿದ್ಧವಾಗಿದ್ದಾನೆ. ದೇವರ ವಾಕ್ಯವು ನಿಮ್ಮ ಹೃದಯದಲ್ಲಿದ್ದರೆ ನೀವು ಹೊಸದನ್ನು ಕ್ರಿಯೇಟ್ ಮಾಡ್ತೀರಾ. ಆದರೆ ಪಾಪ ಪುರುಷನು ನಿಮ್ಮ ಹೃದಯದಲ್ಲಿದ್ದರೆ ಕೆಟ್ಟ ಚಾಳಿಗಳು ಮಾಡ್ತಾರೆ. ಆಗ ಅವನ ಸ್ವಭಾವ ಬರುತ್ತವೆ. ಪಾಪಕ್ಕೆ ದಾಸರಾಗಿರಬಾರ್ದು, ನೀತಿಗೆ ದಾಸರಾಗಿರಬೇಕು, ದೇವರಿಗೆ ದಾಸರಾಗಿರಬೇಕು ಅಂತ ಚೌಳುಗಳು, ವೈರಿಗಳು ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೀನಿ. ಯಾವುದು ನಿಮಗೆ ಕೇಡು ಮಾಡುವುದಿಲ್ಲ. ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರವಿದೆ. ಶತ್ರುವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರವಿದೆ. ಪ್ರಾರ್ಥನೆ ಮಾಡ್ರಿ. ಏಸಪ್ಪ, ನನಗೆ ಬಿಡುಗಡೆ ಬೇಕು. ಏಸಪ್ಪ, ನನಗೆ ರಕ್ಷಣೆ ಬೇಕು. ಏಸಪ್ಪ, ನನಗೆ ಇನ್ನ ಸಹವಾಸ ಮಾಡ್ತೀನಿ, ಒಳ್ಳೆ ಕೆಲಸ ಮಾಡಬೇಕು, ಸತ್ಯವನ್ನು ನೋಡಿಬೇಕಂತ ನೀವು ಇರಬೇಕು. ನಿಮಗೆ ಹೃದಯವು ಎಲ್ಲಕ್ಕಿಂತ ವಂಚಕವಾಗದ ರೋಗಕ್ಕೆ ಒಳಗಾಗದೆ, ಹೃದಯವು ಕೆಟ್ಟದ್ದು. ಹೃದಯ ವಾಂಛೆ, ಕೆಟ್ಟದ್ದನ್ನು ಮಾಡಿದರೆ ಕೆಟ್ಟದ್ದು ಮಾಡ್ತೀವಿ, ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದನ್ನು ಮಾಡ್ತೀವಿ. ಯೇಸು ಕ್ರಿಸ್ತ ನೀವು ಹೃದಯದಲ್ಲಿದ್ದರೆ ಇನ್ನೂ ಒಳ್ಳೇದು ಮಾಡ್ತೀಯ. ಸೈತಾನನಲ್ಲಿ ಹೃದಯದಲ್ಲಿ ಚುಚ್ಕೊಂಡ್ಬಿಟ್ರೆ ನೀನು ಕೆಟ್ಟದ್ದನ್ನೇ ಮಾಡ್ತೀಯ. ಅದನ್ನೇ ಆಲೋಚಿಸ್ತೀಯ, ಅದನ್ನೇ ಏನ್ ಕೆಲಸ ಮಾಡ್ತೀಯ ಅದೇ ನಿನಗೆ ಬರುತ್ತೆ. ಪವಿತ್ರಾತ್ಮನ ಪ್ರೇರೇಪಿತರಾಗಿರ್ರಿ. ಯೇಸು ಕ್ರಿಸ್ತನನ್ನು ನಿರೀಕ್ಷಿಸಿಕೊಂಡಿರ್ರಿ. ನಿಮಗೆ ಒಳ್ಳೇದಾಗುತ್ತೆ. ಒಳ್ಳೆಯವನು ಒಳ್ಳೆದನ್ನೇ ಮಾಡ್ತಾನೆ. ಪವಿತ್ರಾತ್ಮನ ಪ್ರೇರೇಪಕತ್ತಿಟ್ಟು ಅನೇಕರಿಗೆ ರಕ್ಷಣಾ ಮಾರ್ಗವನ್ನು ತೋರಿಸ್ರಿ. ಪ್ರಾರ್ಥನೆ ಮಾಡ್ಕೊಳ್ಳೋ ತಂದೆ, ನಮ್ಮನ್ನು ಪ್ರೀತಿಸಿದೀಯಾ. ನಮ್ಮಿಂದ ತಂದೆ ನಿನಗೆ ಕೃಪೆಯ ಮೇಲೆ ಕೃಪೆ ಕೊಡ್ತಾ ಇದೆಯಾ. ನಿಮಗೆ ಸ್ತೋತ್ರ 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 ಸ್ತೋತ್ರ. ವೈರಿಯ ಬಲವೆಲ್ಲದರಲ್ಲಿ ಅಧಿಕಾರ ಕೊಟ್ಟಿದೆಯಪ್ಪ. ವೈರಿಯ ಬಲವು ತುಳಿಯೋದಕ್ಕೆ ಅಧಿಕಾರ ಕೊಟ್ಟಿದೆ. ನಿಮಗೆ ಸ್ತೋತ್ರ ಸ್ತೋತ್ರ. ಘನತೆ, ಮಹಿಮೆ, ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದ್ದೀವಿ ತಂದೆ. ಆಮೇನ್.